ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನು ಇವತ್ತಿನಿಂದ ಬೇಸಿಕ್ ಅಕೌಂಟಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇಷ್ಟು ದಿನ ಸ್ಟಾರ್ಟ್ ಮಾಡಿರಲಿಲ್ಲ. ಬಿಸ್ನೆಸ್ ಸ್ಟಡೀಸ್ ಮತ್ತು ಇಂಗ್ಲೀಷ್ನ ಸ್ಟಾರ್ಟ್ ಮಾಡಿದ್ದೆ, ಆದರೆ ಅಕೌಂಟಿಂಗ್ನ ನಾನು ಸ್ಟಾರ್ಟ್ ಮಾಡಿರಲಿಲ್ಲ. ಯಾಕಂತಂದರೆ ನನಗೆ ಪ್ರಾಪರಾಗಿ ನೋಟ್ಸ್ನ ಫೈಂಡ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಅಂದರೆ ನಾನು ನನ್ನದೇ ವೇಯಲ್ಲಿ ನೋಟ್ಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಯಾರ್ದೋ ಕಾಪಿ ಮಾಡಿ ಅದರಲ್ಲಿ ನಂದು ಏನು ಎಫರ್ಟ್ಸ್ ಅಂತ ನಂಗೆ ಗೊತ್ತಾಗಲಿಲ್ಲ. ಅಂದರೆ ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸ್ಲಿಲ್ಲ. ಬೇರೆಯವ್ರ ನೋಟ್ಸನ್ನು ನಾನು ಕಾಪಿ ಮಾಡಿ ನಿಮ್ಗೆ ಹೇಳೋದ್ರಲ್ಲಿ ಅದು ಯಾವುದೂ ನನಗೆ ಇಷ್ಟವೂ ಆಗಲಿಲ್ಲ. ಹಾಗಂದರೆ ನೀವು ನನ್ನ ವೀಡಿಯೋ ಹಾಕಿ ನೋಡಬೇಕು, ಬೇರೆಯವ್ರ ವೀಡಿಯೋ ನೋಡ್ಬೋದಲ್ವ. ಹಾಗಾಗಿ ನಾನು ನನ್ನದೇ ವೇಯಲ್ಲಿ ಸಿಂಪ್ಲಿಫೈಡ್ ಆದ ನೋಟ್ಸನ್ನು ನಾನು ರೆಡಿ ಮಾಡಿದ್ದೀನಿ. ಅಂದರೆ ಎಲ್ಲರಿಗೂ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಬೇಕು. ಅಂದರೆ ಬೇಸಿಕಲಿ ನಾನು ಇದನ್ನು ಬೇಸಿಕ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡೋದಕ್ಕೆ ಮಾಡ್ತಾಯಿದ್ದೀನಲ್ವ. ಅಂದರೆ ಯಾರೇ ಆಗಿರಲಿ, ಅಂದರೆ ಕಾಮರ್ಸಿಗೆ ಎಂಟರ್ ಆಗಬೇಕು ಅಂತ ಅನ್ನೋರು ಅವರಿಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗೋಕ್ಕೋಸ್ಕರ ನಾನು ಈ ಒಂದು ಬೇಸಿಕ್ ಅಕೌಂಟ್ಸ್ನ ಸ್ಟಾರ್ಟ್ ಮಾಡಿರೋದು. ಇದರಲ್ಲಿ ನಾನು ಸ್ಮಾಲ್ ಪೋರ್ಷನ್ಸ್ನ ಅಂತ ಮಾಡಿದ್ದೀನಿ. ಅಂದರೆ ತುಂಬ ಲೆಂದಿಯಾಗಿ ನಾನು ಯಾವುದೂ ನೋಟ್ಸ್ ಮಾಡಿಲ್ಲ. ಅಂದರೆ ಸಿಂಪಲಾಗಿ ಸ್ವಲ್ಪ ಟಾಪಿಕ್ಸ್ನ ಕವರ್ ಮಾಡ್ತೀನಿ ಡೇ ಬೈ ಡೇ. ಇದರಿಂದ ನಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಎಲ್ಲ ಟಾಪಿಕ್ಸ್ನು. ಹಾಗಾಗಿ ಇವತ್ತಿನ ಲೆಕ್ಚರ್ ಅಥವಾ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ಲಿ ನಾವು ಮೀನಿಂಗ್ ಆಫ್ ಅಕೌಂಟಿಂಗ್ನ ನೋಡೋಣ. ನಮಗೆ ಮೀನಿಂಗ್ ಆಫ್ ಅಕೌಂಟಿಂಗ್ ಗೊತ್ತಿಲ್ಲ ಅಂದರೆ ಅಕೌಂಟೆನ್ಸಿ ನಾವು ಓದೋದ್ರಲ್ಲಿ ಅರ್ಥನೇ ಇರಲ್ಲ. ಹಾಗಾಗಿ ಅಕೌಂಟಿಂಗ್ ಮೀನಿಂಗ್ನ ನಾವು ಓದೋಣ. ಫಸ್ಟ್ ಮೀನಿಂಗ್ ಓದೋಣ. ಅಕೌಂಟಿಂಗ್ ಈಸ್ ದ ಆರ್ಟ್ ಆಫ್ ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್ and summarizing in a significant manner and in terms of a money transaction and events which are part of at least financial character and interpreting the result thereof ಅಂತ. ಅದು ಈ ಥರ ಓದಿದರೆ ಯಾರಿಗೂ ಅಂಡರ್ಸ್ಟ್ಯಾಂಡ್ ಆಗಲ್ಲ ಅಂತ ಗೊತ್ತು. ಹಾಗಾಗಿ ಒಂದು ಎಕ್ಸಾಂಪಲ್ ಮುಖಾಂತರ ನಾನು ನಿಮಗೆ ಹೇಳ್ತೀನಿ. ಈಗ ಒಂದು ಕಂಪನಿ ಅಂತ ತಗೊಳ್ಳಿ. ಈಗ ಕಂಪನಿಯಲ್ಲಿ ಏನು ಮಾಡ್ತಾರೆ, ಫಸ್ಟ್ ಯಾವುದೇ ಒಂದು ಸೇಲ್ಸ್ ಆಗಿರ್ಬೋದು, ಪರ್ಚೇಸ್ ಆಗಿರ್ಬೋದು, ಅದನ್ನು ಫಸ್ಟ್ ಏನು ಮಾಡ್ತಾರೆ, ರೆಕಾರ್ಡ್ ಮಾಡ್ತಾರೆ. ಯಾಕಂದರೆ ನಮಗೆ ರೆಕಾರ್ಡಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನಮ್ಮದು ಎಷ್ಟು ಪರ್ಚೇಸ್ ಮಾಡಿದ್ದೀವಿ, ಎಷ್ಟು ಸೇಲ್ಸ್ ಮಾಡಿದ್ದೀವಿ ಅಂತ ಗೊತ್ತಾಗಬೇಕಲ್ವ. ಹಾಗಾಗಿ ರೆಕಾರ್ಡ್ ಮಾಡ್ತಾರೆ. ಅದಾದಮೇಲೆ ಕ್ಲಾಸಿಫೈ ಮಾಡ್ತಾರೆ. ಪರ್ಚೇಸ್ದಲ್ಲಿ ಪರ್ಚೇಸ್ನ ಎಂಟ್ರಿ ಮಾಡ್ತಾರೆ, ಸೇಲ್ಸಲ್ಲಿ ಸೇಲ್ಸ್ನ ಎಂಟ್ರಿ ಮಾಡ್ತಾರೆ. ಹೀಗಾಗಿ ಕ್ಲಾಸಿಫಿಕೇಷನ್ ಮಾಡೋದ್ರಿಂದ ನಮಗೆ ಪರ್ಟಿಕ್ಯುಲರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸೇಲ್ಸ್ ಎಷ್ಟಾಗಿದೆ, ಪರ್ಚೇಸ್ ಎಷ್ಟಾಗಿದೆ ಅಂತ. ನಾವು ಕಾಮನ್ ಆಗಿ ಎಲ್ಲನೂ ರೆಕಾರ್ಡ್ ಮಾಡಿರ್ತೀವಿ. ಅಂದರೆ ಕ್ಲಾಸಿಫಿಕೇಷನ್ ನಮ್ಗೆ ಹೆಲ್ಪ್ ಆಗುತ್ತೆ ಪರ್ಟಿಕ್ಯುಲರ್ ಒಂದು ಟಾಪಿಕ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ. ಆಮೇಲೆ ಸಮ್ಮರೈಸ್ ಮಾಡ್ತೀವಿ ನಾವು. ಸಮ್ಮರೈಸ್ ಅಂತಂದರೆ ಟೋಟಲಿ ಏನೆಲ್ಲ ರೆಕಾರ್ಡ್ ಮಾಡಿರ್ತೀವಿ, ಕ್ಲಾಸಿಫೈ ಮಾಡಿರ್ತೀವಿ, ಅದನ್ನು ಒಂಥರ ಸಮ್ಮರೈಸ್ಡ್ ಮಾಡೋದ್ರಿಂದ ನಮ್ಗೆ ಈಸಿಯಾಗಿ ಒಂದು ಅಂಡರ್ಸ್ಟ್ಯಾಂಡ್, ಒಂದು ಒಪಿನಿಯನ್ ಸಿಗುತ್ತೆ ಅದ್ರ ಮೇಲೆ. ಈಗ ನಾವು ಬುಕ್ಸಲ್ಲೆಲ್ಲ ಸಮ್ಮರಿ ನೋಡ್ತೀವಿ. ಬುಕ್ಸಿಂದು ಟೋಟಲ್ ಸ್ಟೋರಿನ ಒಂದು ಹಾಫ್ ಪೇಜಲ್ಲಿ ನಾವು ಸಮ್ಮರೈಸ್ ಮಾಡಿರ್ತೀವಿ. ಅಂದರೆ ಇಟ್ ಮೀನ್ಸ್ ಎಲ್ಲ ಟಾಪಿಕ್ಸು ಅದರಲ್ಲಿ ಕವರ್ ಮಾಡಿರ್ತೀವಿ. ಹಾಗಾಗಿ ಅದನ್ನು ಸಮ್ಮರೈಸೇಷನ್ ಅಂತ ಹೇಳ್ತೀವಿ. ಈ ಎಲ್ಲನೂ ಏನು ರೆಕಾರ್ಡಿಂಗ್ ಮಾಡ್ತೀವಲ್ವ, ಅದು ಇನ್ ಟರ್ಮ್ಸ್ ಆಫ್ ಮನಿ ಇರುತ್ತೆ. ಯಾವುದು ಇನ್ ಟರ್ಮ್ಸ್ ಆಫ್ ಮನಿ ಇರುತ್ತೋ ಅದನ್ನು ನಾವು ರೆಕಾರ್ಡ್ ಮಾಡ್ತೀವಿ. ಅಂದರೆ ಎಲ್ಲನೂ ಸೇಲ್ಸ್ ಆಗಿದ್ದರೆ ಅದನ್ನು ಮನಿ ಅಂದರೆ ಒಂದು ಅಮೌಂಟ್ ಮುಖಾಂತರ ನಾವು ಶೋ ಮಾಡ್ತೀವಲ್ವ. ಅಂದರೆ ಸೇಲ್ಸ್ 10 lakh 20 lakh ಅಂತಂದರೆ ಆ ಒಂದು ಇನ್ ಟರ್ಮ್ಸ್ ಆಫ್ ಮನಿನ ನಾವು ರೆಪ್ರೆಸೆಂಟ್ ಮಾಡಬೇಕಾಗತ್ತೆ. ಇದೇನು ಮಾಡುತ್ತೆ, ನಮ್ಮ ಫಿನಾನ್ಷಿಯಲಿ ನಮ್ಮದು ಕಂಡೀಷನ್ಸ್ ಎಲ್ಲ ಹೇಳ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಐ ಥಿಂಕ್ ಅಕೌಂಟಿಂಗ್ ನಿಮಗೆ ಕ್ಲಿಯರ್ ಇದೆ ಅಂತ ಅನ್ಕೋತೀನಿ. ನೆಕ್ಸ್ಟ್, ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್ ಅಂತ ಅಂದರೆ ಏನು ಅಂತಂದರೆ, ಆಬ್ಜೆಕ್ಟಿವ್ಸ್ ಅಂದರೆ ಮೇನ್ ಇಂಟೆನ್ಷನ್ ಅಥವಾ ಏನಿದೆ ಅಕೌಂಟಿಂಗ್ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ. ಫಸ್ಟ್ ಒನ್ ಬಂದುಬಿಟ್ಟು ಸಿಸ್ಟಮ್ಯಾಟಿಕ್ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ. ಅಕೌಂಟಿಂಗ್ ಅಂದರೆ ಒಂದು ಸಿಸ್ಟಮ್ಯಾಟಿಕ್ ರೆಕಾರ್ಡಿಂಗ್ ಇರುತ್ತೆ. ಅಂದರೆ ಯಾವುದನ್ನು ಎಲ್ಲೋ ಬರೆದು ಇನ್ಯಾವುದನ್ನು ಎಲ್ಲೋ ಬರೆದ್ರೆ ಅದನ್ನು ಸಿಸ್ಟಮ್ಯಾಟಿಕ್ ರೆಕಾರ್ಡಿಂಗ್ ಅಂತ ಹೇಳಲ್ಲ. ಅಂದರೆ ಡೇ ಬೈ ಡೇ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಒಂದು ವೇಯಲ್ಲಿ ಕರೆಕ್ಟಾದ ಒಂದು ಮೆಥಡಲ್ಲಿ ನಾವು ಮಾಡೋದನ್ನು ನಾವೇನಂತ ಹೇಳ್ತೀವಿ, ಸಿಸ್ಟಮ್ಯಾಟಿಕ್ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ. ಇದರಲ್ಲಿ ಏನು ಬರುತ್ತೆ ಅಂದರೆ ಬುಕ್ ಕೀಪಿಂಗ್, ಜರ್ನಲ್, ಲೆಡ್ಜರ್ ಆ್ಯಂಡ್ ಟ್ರಯಲ್ ಬ್ಯಾಲೆನ್ಸ್ ಬರ್ತವೆ. ಇದೆಲ್ಲ ಮುಂದೆ ನಾವು ನೋಡ್ತಾ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಅಸರ್ಟೈನ್ಮೆಂಟ್ ಆಫ್ ರಿಸಲ್ಟ್ಸ್ ಅಂತಂದರೆ ನಮಗೆ ಪ್ರಾಫಿಟ್ ಆ್ಯಂಡ್ ಲಾಸನ್ನು ಗೊತ್ತಾಗುತ್ತೆ ಅಕೌಂಟಿಂಗಿಂದ. ಅಂದರೆ ನಮ್ಮ ಪ್ರಾಫಿಟ್ ಎಷ್ಟಿದೆ, ಲಾಸ್ ಎಷ್ಟಿದೆ ಅನ್ನೋದನ್ನು ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಕೋಬೋದು. ಎದರಿಂದ ಫೈಂಡ್ ಔಟ್ ಮಾಡ್ಕೋಬೋದು ಅಂತಂದರೆ ಮ್ಯಾನುಫ್ಯಾಕ್ಚರಿಂಗ್ ಟ್ರೇಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ ನಾವು
ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಪ್ರಾಫಿಟ್ ಆ್ಯಂಡ್ ಲಾಸ್. ಆಮೇಲೆ ಅಸರ್ಟೈನ್ಮೆಂಟ್ ಆಫ್ ಫಿನಾನ್ಷಿಯಲ್ ಪೊಸಿಷನ್ ಅಂತಂದರೆ ನಮಗೆ ಫಿನಾನ್ಷಿಯಲ್ ಪೊಸಿಷನ್ ಏನಿರುತ್ತೆ ಅಂತಂದರೆ ನಮ್ಮದು ಬಿಸ್ನೆಸ್ ರೈಟ್ ವೇಯಲ್ಲಿ ಹೋಗ್ತಾ ಇದೆಯಾ ಇಲ್ವಾ, ಅಂದರೆ ನಮ್ಮ ಬಿಸ್ನೆಸ್ ಪ್ರಾಫಿಟ್ ವೇಯಲ್ಲಿ ಇದೆಯಾ ಲಾಸ್ ವೇಯಲ್ಲಿದೆಯಾ ಅಂತ ನಾವು ನೋಡೋದಕ್ಕೆ ನಾವು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಆವಾಗ ನಮಗೆ ಗೊತ್ತಾಗುತ್ತೆ. ಲಾಸ್ಟ್ ಒನ್ ಬಂದುಬಿಟ್ಟು ಕಮ್ಯುನಿಕೇಟಿಂಗ್ ಇನ್ಫಾರ್ಮೇಷನ್ ಫಾರ್ ವೇರಿಯಸ್ ಯೂಸರ್ಸ್ ಅಂತ ಹೇಳ್ತೀವಿ. ಇದು ಅಕೌಂಟಿಂಗ್ ಅನ್ನೋದೇನಂತಂದರೆ ಒಂದು ಲ್ಯಾಂಗ್ವೇಜ್ ಇದ್ದಂಗೆ, ಬಿಸ್ನೆಸ್ ಟು ಬಿಸ್ನೆಸಸ್ಸಿಗೆ ಆಗಿರ್ಬೋದು. ಇದೇ ಒಂದು ಬಿಸ್ನೆಸ್ ವರ್ಲ್ಡ್ ಏನಿರುತ್ತಲ್ವ ಇದಕ್ಕೆ ಒಂದು ಲ್ಯಾಂಗ್ವೇಜ್ ಅಂತ ಹೇಳ್ಬೋದು ನಾವು. ಈಗ ನಾವು ಈಸಿಯಾಗಿ ನಾವು ಮಾತಾಡ್ತೀವಿ. ಈಗ ಕಮ್ಯುನಿಕೇಟ್ ಮಾಡಬೇಕಂದ್ರೆ ನಾವು ಪರ್ಸನ್ ಟು ಪರ್ಸನ್ ಏನು ಮಾಡ್ತೀವಿ, ಮಾತಾಡ್ತೀವಿ. ಅದೇ ಬಿಸ್ನೆಸ್ಸಲ್ಲಿ ನಮಗೆ ಯಾವುದಾದ್ರೂ ಒಂದು ಕಮ್ಯುನಿಕೇಟ್ ಆಗುತ್ತೆ ಅಂದರೆ ಫಿನಾನ್ಷಿಯಲ್ ರಿಪೋರ್ಟ್ಸ್ ಅಂತ ಹೇಳ್ತೀವಿ. ಈಗ ಎಕ್ಸಾಂಪಲ್ ಮಾಸ್ ಕಾರ್ಡ್ ಇರುತ್ತಲ್ಲ, ಆ ಥರ ಇದೂ ಫೈನಾನ್ಷಿಯಲ್ ರಿಪೋರ್ಟ್ಸ್ ಇರ್ತವೆ. ಯಾರಿಗೆಲ್ಲ ಇನ್ಫಾರ್ಮೇಷನ್ ಯೂಸರ್ಸ್ಗಂತಂದರೆ, ಈಗ ಯಾರೇ ಆಗಿರಲಿ ನಮ್ಮ ಕಂಪನಿ ಬಗ್ಗೆ ನೋಡಬೇಕು ಅಥವಾ ನಮ್ಮ ಕಂಪನಿ ಬಗ್ಗೆ ತಿಳ್ಕೋಬೇಕು ಅನ್ನೋರಿಗೆಲ್ಲ ನಾವು ಹೇಳಬೇಕೇ ಆಗುತ್ತಲ್ವ. ಈಗ ಇನ್ವೆಸ್ಟರ್ಸಿಗಾಗಿರ್ಬೋದು, ಇನ್ವೆಸ್ಟರ್ಸಿಗೆ ಯಾಕೆ ಗೊತ್ತಾಗಬೇಕು ನಮ್ಮ ಕಂಪನಿ ಬಗ್ಗೆ, ನಮ್ಮ ಫೈನಾನ್ಷಿಯಲ್ ಬಗ್ಗೆ, ನಮ್ಮ ಪ್ರಾಫಿಟ್ ಲಾಸ್ ಬಗ್ಗೆ ಅಂತಂದರೆ, ಯಾಕಂದರೆ ಅವ್ರು ನಮಗೆ ಇನ್ವೆಸ್ಟ್ ಮಾಡಬೇಕು ಅಂದರೆ ಅವರಿಗೆಲ್ಲ ಗೊತ್ತಿರಬೇಕು. ಯಾಕಂದರೆ ಸುಮ್ಮನೆ ಯಾರೂ ಬಂದು ಇನ್ವೆಸ್ಟ್ ಮಾಡೋದಿಲ್ಲ. ಹಾಗಾಗಿ ಅವ್ರಿಗೆ ಗೊತ್ತಾಗಬೇಕು, ಕಸ್ಟಮರ್ಸಿಗೆ ಗೊತ್ತಾಗಬೇಕು, ಸಪ್ಲೈಯರ್ಸಿಗೆ ಗೊತ್ತಾಗಬೇಕು, ಗವರ್ನಮೆಂಟಿಗೆ ಗೊತ್ತಾಗಬೇಕು, ಹೀಗೆ ಸುಮಾರಷ್ಟು ಯೂಸರ್ಸ್ಗಳಿಗೆ ಗೊತ್ತಾಗಬೇಕು. ಓಕೆ, ಐ ಹೋಪ್ ನಿಮಗೆ ಆಬ್ಜೆಕ್ಟಿವ್ಸ್ ಎಲ್ಲ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊತೀನಿ. ನೆಕ್ಸ್ಟು ನಾವು ನೋಡೋಣ. ಈಗ ಫಂಕ್ಷನ್ಸ್ ಆಫ್ ಅಕೌಂಟಿಂಗ್ನ ನೋಡೋಣ. ಫಂಕ್ಷನ್ಸ್ ಆಫ್ ಅಕೌಂಟಿಂಗ್ ಅಂದರೆ ಏನೆಲ್ಲ ಇದು ಪರ್ಫಾರ್ಮ್ ಮಾಡಬೇಕು, ಅಕೌಂಟಿಂಗ್ ಫಂಕ್ಷನ್ಸ್ ಏನು ಅಂತಂದರೆ, ಇದು ಫಸ್ಟ್ ಮೆಜರ್ಮೆಂಟ್ ಮಾಡುತ್ತೆ. ಮೆಜರ್ಮೆಂಟ್ ಅಂತಂದರೆ ನಮ್ಮದು ಪ್ರಾಫಿಟ್ ಆ್ಯಂಡ್ ಲಾಸ್ ಆಗಿರ್ಬೋದು, ಯಾವ ರೀತಿ ಮೆಷರ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ಫೋರ್ಕಾಸ್ಟಿಂಗ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಫೋರ್ಕಾಸ್ಟಿಂಗ್ ಅಂತಂದರೆ ಫ್ಯೂಚರ್ ಬಗ್ಗೆ ನಮಗೆ ಏನಾದರೂ ತಿಳ್ಕೊಬೇಕಾದ್ರೆ, ಫ್ಯೂಚರ್ನ ಪ್ಲ್ಯಾನ್ ಮಾಡಬೇಕು ಅಂತಂದರೆ ಇದು ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ಡಿಸಿಷನ್ ಮೇಕಿಂಗ್. ಈಗ ನಾವು ಡಿಸಿಷನ್ ಯಾವ ಥರ ತೊಗೋತೀವಿ ಅದ್ರ ಮೇಲೇನೂ ಇದು ಹೆಲ್ಪ್ ಮಾಡುತ್ತೆ. ಅಂದರೆ ಅಕೌಂಟಿಂಗ್ ಒಂದು ರಿಪೋರ್ಟಿಂದ ನಾವು ಡಿಸಿಷನ್ಸ್ನ ತೊಗೋಬೋದು. ನಮ್ಮ ಕಂಪನಿ ಮುಂದೆ ಡಿಸಿಷನ್ಸ್ ಏನೇ ಡಿಸಿಷನ್ ಆಗಿರ್ಬೋದು ಅದನ್ನು ನಾವು ತೊಗೋಬೋದು. ಇದು ವಿತ್ ದ ಹೆಲ್ಪ್ ಆಫ್ ಅಕೌಂಟಿಂಗ್. ಕಂಪ್ಯಾರಿಸನ್ ಆ್ಯಂಡ್ ಇವ್ಯಾಲ್ಯುವೇಷನ್ ಅಂತ ಹೇಳ್ತೀವಿ. ಅಂತಂದರೆ ಈಗ ಹೋದ ವರ್ಷದ್ದು ಫಿನಾನ್ಷಿಯಲ್ ರಿಪೋರ್ಟ್ಗೂ ಈ ವರ್ಷದ ಫಿನಾನ್ಷಿಯಲ್ ರಿಪೋರ್ಟ್ಸ್ನ ಕಂಪೇರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅಂದರೆ ಹೋದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿಗೆ ಪ್ರಾಫಿಟ್ ಇದೆಯಾ ಲಾಸ್ ಇದೆಯಾ ಅಂತ ಕಂಪ್ಯಾರಿಸನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಕಂಟ್ರೋಲ್ ಅಂತಂದರೆ ಈಗ ಏನಾದರೂ ವೇಸ್ಟೇಜ್ ಎಕ್ಸಸ್ ಏನಾದರೂ ಆದ್ರೂ ಅದು ನಿಮಗೆ ಕಂಟ್ರೋಲ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ಗವರ್ನಮೆಂಟ್ ರೆಗ್ಯುಲೇಷನ್ ಆ್ಯಂಡ್ ಟ್ಯಾಕ್ಸೇಷನ್ ಕೂಡ ಇದು ಒಂದು ಫಂಕ್ಷನ್ ಆಗಿರುತ್ತೆ. ನೆಕ್ಸ್ಟ್ ಬುಕ್ ಕೀಪಿಂಗ್ ನೋಡೋಣ. ಬುಕ್ ಕೀಪಿಂಗ್ ಅಂತಂದರೆ, ಬುಕ್ ಕೀಪಿಂಗ್ ಈಸ್ ಆ್ಯನ್ ಆ್ಯಕ್ಟಿವಿಟಿ ಕನ್ಸರ್ನ್ ವಿತ್ ದ ರೆಕಾರ್ಡಿಂಗ್ ಆಫ್ ಫಿನಾನ್ಷಿಯಲ್ ಡಾಟಾ ರಿಲೇಟಿಂಗ್ ಟು ಆಪರೇಷನ್ ಸಿಗ್ನಿಫಿಕೆಂಟ್ ಆ್ಯಂಡ್ ಆರ್ಡರ್ಲಿ ಮ್ಯಾನರ್. ಅಂದರೆ ಒಂದು ರೆಕಾರ್ಡ್ ಮಾಡ್ತಾ ಇರುತ್ತೆ ಡೇ ಬೈ ಡೇ ಏನೇನು ಆಪರೇಷನ್ಸ್ ಇರ್ತಾವೋ ಅದನ್ನು ಸಿಗ್ನಿಫಿಕೆಂಟ್ ವೇಯಲ್ಲಿ ಅದನ್ನು ರೆಕಾರ್ಡ್ ಮಾಡೋದಕ್ಕೆ ನಾವು ಬುಕ್ ಕೀಪಿಂಗ್ ಅಂತ ಹೇಳ್ತೀವಿ. ಅಂದರೆ ಡೇಟ್ ವೈಸ್ ನಮ್ಮದು ರೆಕಾರ್ಡಿಂಗ್ ಏನು ಇರುತ್ತಲ್ವ ಅದನ್ನು ಮೇಂಟೈನ್ ಮಾಡೋದಕ್ಕೆ ಇದನ್ನು ಏನಂತ ಕರಿತೀವಿ, ಬುಕ್ ಕೀಪಿಂಗ್ ಅಂತ ಕರಿತೀವಿ. ಒಬ್ಜೆಕ್ಟಿವ್ಸ್ ಅಂತಂದರೆ ಕಂಪ್ಲೀಟ್ ರೆಕಾರ್ಡ್ ಆಫ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ತೀವಿ. ಬುಕ್ ಕೀಪಿಂಗಲ್ಲಿ ಒಂದು ಕಂಪ್ಲೀಟ್ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್ ನಮಗೆ ಸಿಗ್ತವೆ. ನೆಕ್ಸ್ಟ್ ಅಸರ್ಟೈನ್ಮೆಂಟ್ ಆಫ್ ಫಿನಾನ್ಷಿಯಲ್ ಎಫೆಕ್ಟ್ ಆನ್ ದಿ ಬಿಸ್ನೆಸ್. ಅಂದರೆ ಇದಕ್ಕೆ ನಮ್ಮ ಫಿನಾನ್ಷಿಯಲ್ ಎಫೆಕ್ಟನ್ನ ಫೈಂಡ್ ಔಟ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಏನಾದರೂ ಡೌಟ್ ಇದ್ದರೆ ಕೂಡ ನಿಮಗೂ ಕಮೆಂಟ್ ಮಾಡ್ಬೋದು. ನಾನು ನಿಮಗೆ ಡೌಟ್ನ ಕ್ಲಾರಿಫಿಕೇಷನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.